ಹಾವೇರಿಯಲ್ಲಿ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಕಣ ಇರಿದೆ. ನಾನು ಒಂದು ರೌಂಡು ಸುಮ್ಮನೆ ಈ ಎಲೆಕ್ಷನ್ ಟೈಮಲ್ಲಿ ಎಲ್ಲೂ ಹೋಗ್ಲಿಲ್ವಲ್ಲಪ್ಪ ಅಂತ ಒಂದು ರೌಂಡ್ ಹೋಗಿ ಬಂದೆ. ಅದರ ಜಲಕ್ಕೆ ಹಿಂಗಿದೆ. ಈಗ ಗ್ಯಾರಂಟಿಗಳು ವರ್ಕ್ ಆಗಲ್ವಾ? ಇಲ್ಲ, ಈ ಗ್ಯಾರಂಟಿಗಳು ಖಂಡಿತ ವರ್ಕ್ ಆಗಲ್ಲ. ಯಾಕಂತಂದರೆ ಮೊದಲೇದಾಗಿ ಏನು ಕಾಂಗ್ರೆಸ್ ಕ್ಲೇಮ್ ಮಾಡ್ತಾ ಇದೆ, ನಂಬರ್ ಆಫ್ ಪೀಪಲ್ ವಿ ಹ್ಯಾವ್ ರೀಚ್ಡ್, ಅದು ಬೋಗಸ್ ಇದೆ. ಸೊ ಈಗ ಈ ಸೆಕೆಂಡ್ ಫೇಸಲ್ಲಿ ಯು ಥಿಂಕ್ ಯು ವಿಲ್ ರಿಪೀಟ್ ಯುವರ್ ಪರ್ಫಾರ್ಮೆನ್ಸ್? 25ಕ್ಕೆ ಹೋಲ್ಡ್ ಮಾಡ್ತೀವಿ? 25 ಹೋಲ್ಡ್ ಮಾಡ್ತೀರಿ. 5 ಯು ಥಿಂಕ್ ದೇ ಆರ್ ವೋಟಿಂಗ್ ಫಾರ್ ಬೊಮ್ಮಾಯಿ ಆರ್ ಮೋದಿ? ಬೋತ್. ಏನಕ್ಕೆ ವೈ ಡು ಪೀಪಲ್ ವೋಟ್ ಹಿಮ್? ಯಾಕೆ ವೋಟ್ ಹಾಕ್ತಾರೆ ಅವ್ರಿಗೆ? ವಿಶ್ವಾಸ. ಬಿಟ್ಬಿಡ್ಬೇಕಾ ಹಂಗಾರೆ ಸ್ಟೇಟ್ನವರು? ಯಾರು ಕಾಂಗ್ರೆಸ್ನವರ? ನಾನೇನು ಬಿಡು ಅಂತ ಹೇಳ್ತಾ ಇಲ್ಲ, ಆದರೆ ಅವರೊಳಗೆ ಬಿಡಿಸೋ ಲೆಕ್ಕಾಚಾರಗಳೇ ಬಂದರೆ ನಾವೇನು ಮಾಡೋಕ್ಕಾಗುತ್ತೆ? ಮತ್ತು ಹಳೇದೆ ಅದು ಇಫೆಕ್ಟ್. ರಾಜಕಾರಣ ಅಂದರೆ ಅದು ಅಲ್ವಾ? ಹೋಲಿ ಉಳ್ಕೊಂಡು ಸಿದ್ದರಾಮಯ್ಯನೇ ಇರಲ್ಲ, ಡಿ ಕೆ ಬೇಕಾ ನಿಮಗೆ? ಯಾರು? ನಾನು ಯಾರು ಹೇಳೋದು? ನೀವು ಯಾರು ಹೇಳಕ್ಕೆ? ಕರೆಕ್ಟ್. ನನಗೇನು ಚಾಯ್ಸ್ ಇಲ್ಲ. ದಟ್ಸ್ ಎ ಪಾಯಿಂಟ್. ನನಗೇನು ಚಾಯ್ಸ್ ಇಲ್ಲ. ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್. ಸೊ ಲೆಟ್ ಮಿ ಆಸ್ಕ್ ಉದಾಸಿ, ವೈ ಡಿಡ್ ಯು ಕ್ವಿಟ್? ಐ ಹ್ಯಾಡ್ ಪರ್ಸನಲ್ ರೀಸನ್ಸ್, ವೈಯಕ್ತಿಕ ಕಾರಣ. ನಾನು ಆತ್ಮವಂಚನೆ ಮಾಡ್ಕೋಬಾರ್ದಲ್ಲ ಸ್ವಾಮಿ. ನಾನು ಅದನ್ನೂ ಮಾಡೋಕ್ಕಾಗದೆ ಇದನ್ನೂ ಮಾಡೋಕ್ಕಾಗದೆ. ಪೊಲಿಟಿಷಿಯನ್ಸ್ಗೆ ಆತ್ಮ ಇರುತ್ತಾ? ಅದೇ ನಾನು ಅದನ್ನೇ ನಿಮ್ಗೆ ನನಗೆ ಬಿಟ್ಟ ಮೇಲೆ ನನಗೆ ಗೊತ್ತಾಯಿತು ಆತ್ಮ ಇತ್ತಾ ಇಲ್ವಾ ಅಂತಂದ್ಬಿಟ್ಟು. ನಾವಂಗೆ ಒಬ್ರಿಗೆ ತಮಾಷೆ ಮಾಡ್ತಾ ಇದ್ದೆ. ರಾಜಕಾರಣಕ್ಕೆ ಹೋಗ್ಬೇಕಂದಾಗಲೇ ಮೆದುಳನ್ನು ತೆಗೆದು ರೆಫ್ರಿಜರೇಟರ್ಲಿ ಇಟ್ಟು ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ. ನಾನು ವಾಪಸ್ ಮೆದುಳು ಸಿಕ್ಕಿದೆ ಅಂತ ಸ್ವಲ್ಪ ಖುಷಿ ಇದೆ ಸ್ವಾಮಿ. ಆಲ್ ರೈಟ್. ಮೆದುಳನ್ನು ತೆಗೆದು ರೆಫ್ರಿಜಿರೇಟ್ರಲ್ಲಿ ಇಡೋದು. ನಮ್ಗೆ ಈಗ ಗೊತ್ತಾಯ್ತು ಕೆಲವರೆಲ್ಲ ಯಾಕಂಗೆ ಆಡ್ತಾರೆ. ನಾಲ್ಗೆ ಹರಿ ಬಿಡೋದು. ನಾಲ್ಗೆ ಹರಿದು ಬಿಡೋದು. ಆ ಸಿದ್ದರಾಮಯ್ಯನವ್ರು ಯಾರ್ದ ಬಗ್ಗೆ ಅವಾಗ ಹೇಳ್ತಾರಲ್ಲ, ಮೆದ್ಲಿಗೂ ನಾಲ್ಗೆಗೂ ಲಿಂಕ್ ಇಲ್ಲ. ನಮ್ಗೆ ಈಗ ಗೊತ್ತಾಗ್ತಿದೆ ಯಾಕೆ ಭಾಳ ಜನಕ್ಕೆ ಲಿಂಕ್ ಇಲ್ಲ. ಮೆದ್ಲೆಲ್ಲ ರೆಫ್ರಿಜಿರೇಟರ್ಲಿ ಇಟ್ಟಿರ್ತಾರೆ ಇವರು. ಓಕೆ, ಎಸ್. ಇನ್ನು ಹಾವೇರಿಯಲ್ಲಿ ಬೊಮ್ಮಾಯಿ ಪರ ಅಮಿತ್ ಶಾ ಅವರು ರೋಡ್ ಶೋ ನಡೆಸಿದ್ದಾರೆ. ಪ್ರಹ್ಲಾದ್ ಜೋಶಿ ಪರ ಹುಬ್ಬಳ್ಳಿಯಲ್ಲಿ ಮತಬೇಟೆ ನಡೆಸಿದ್ದಾರೆ. ನೇಹಾ ಪ್ರಕರಣ ಸಂಬಂಧ ಹುಬ್ಬಳ್ಳಿಯಲ್ಲಿ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿ ಅವರು ಕೊಟ್ಟಂತಹ ದೂರನ್ನ ಸ್ವೀಕಾರ ಮಾಡಿ ನ್ಯಾಯ ದೊರಕಿಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. नेहा हिरेमठ की हत्या हुई, किसकी जिम्मेदारी है भाइयों बहनों बताओ आप? और ये कह रहे व्यक्तिगत मामला है, क्या बच्ची बन ठन कर कैंपस में नहीं जाएगी? आप सुरक्षा नहीं करोगे, इसकी हत्या कर दी जाएगी। अरे नहीं बन पड़ता है तो छोड़ दो, हम कर्नाटक को सुरक्षित करेंगे. ಆಲ್ ರೈಟ್. ಈ ಎಲ್ಲದರ ಮಧ್ಯೆ ಈಗ ಭಾವನೆಗಳ ಜೊತೆ ಆಟ ಮುಗೀತಾ? ನಮ್ಮ ಬದುಕಿನ ಕಡೆಗೆ ಬರೋಣ. ರಾಜ್ಯದಲ್ಲಿ 5 ದಿನ ಹೀಟ್ ವೇವ್ ಇರುತ್ತಂತೆ. ನಮಗಪ್ಪ ಯಾರ್ಯಾರಿಗೆ ಯಾವ್ಯಾವುದೋ ಹೀಟಲ್ಲಿ ವೇವ್ ಆಗ್ತಾ ಇದೆ ಅಲ್ಲಿ. ನಮಗೆ ಹೇಳ್ತಿರೋದು ಇದು ಹವಾಮಾನ ಇಲಾಖೆ. ರಣ ಬಿಸಿಲು. 28 ಜಿಲ್ಲೆಗಳಲ್ಲಿ ತಾಪಮಾನ 40 ಡಿಗ್ರಿ ದಾಟಿದೆ. ಕಲಬುರಗಿಯ ಕಾಳಗಿಲಿ 46.7. ಭಗವಂತ, ಬದುಕೋದಾದ್ರು ಹೆಂಗ್ರಪ್ಪ. ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ 45 ಡಿಗ್ರಿ ದಾಟ್ಬಿಟ್ಟಿದೆ. ಅಯ್ಯಪ್ಪ. 16 ಜಿಲ್ಲೆಯಲ್ಲಿ ಶಾಖದ ಅಲೆ. ಅಯ್ಯೋ ಏನು ಹಿಂಗಾದ್ರೆ. ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾಗ ಬಿಜೆಪಿ ಅಭ್ಯರ್ಥಿ ಸಂಸದ ಉಮೇಶ್ ಜಾಧವ್ ತೀವ್ರತೆಗೆ ಕುಸಿದು ಬಿದ್ದೋಗಿದ್ದಾರೆ. ಈ ಮಧ್ಯದಲ್ಲಿ ಕುಶಾಲನಗರದಲ್ಲೆಲ್ಲ ಮಳೆ ಆಗ್ಬಿಟ್ಟಿದೆ. ಜನ ಖುಷಿನೋ ಖುಷಿ ಅಲ್ಲಿ. ಆಯಿತು ನಡೀಲಿ. ಯಾತಕ್ಕೂ ಜನ ಹೊರಗೆ ಬರಬೇಡಿ ಅಂತ ಹೇಳ್ತಿದ್ದಾರೆ ಹವಾಮಾನ ಇಲಾಖೆಯವರು. ಮಧ್ಯಾಹ್ನದ ಹೊತ್ತಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿಬಿಡಿ, ಹೊರಗೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ಹುಷಾರಾಗಿರಿ. ಮೈಸೂರು ಜಿಲ್ಲೆ ನಂಜನಗೂಡಲ್ಲೇನೋ ಮಳೆ ಬರಲಿಪ್ಪ ಅಂತ ಕಪ್ಪೆಗಳಿಗೆ ಮದುವೆ ಮಾಡಿಸಿದಾರಂತೆ. ಆಯಿತು, ಮಾಡಿಸ್ರಿ. ನಂಬಿಕೆ ಅಷ್ಟೇ. ಇನ್ನು ಕೋವಿಶೀಲ್ಡ್ ಲಸಿಕೆಯ ಅಡ್ಡ ಪರಿಣಾಮದ ಕುರಿತಾಗಿ ಆಸ್ಟ್ರಾಜೆನಿಕಾ ಸಂಸ್ಥೆ ಒಪ್ಪಿಕೊಂಡ ನಂತರದಲ್ಲಿ ಇದರ ಮಧ್ಯೆ ರಾಜಕೀಯ ನಡೀತಾ ಇದೆ. ಯುಪಿ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಮೋದಿ ಸರ್ಕಾರವನ್ನು ಟಾರ್ಗೆಟ್ ಮಾಡಿ ಪಕ್ಷಕ್ಕೆ ದೇಣಿಗೆ ಪಡೆಯಲು ಜನರ ಜೀವವನ್ನು ಬಿಜೆಪಿ ಅಡ ಇಟ್ಟಿತ್ತು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇದನ್ನು ಖಂಡಿಸಿ ಕ್ಷಮೆಯಾಚಿಸಬೇಕು ಅಂತ ಬಿಜೆಪಿ ಆಗ್ರಹ ಮಾಡಿದೆ. ರಾಜಕೀಯ ಕೆಸರೆಚಾಟದ ಮಧ್ಯದಲ್ಲಿ ಐಸಿಎಂಆರ್ನ ನಿವೃತ್ತ ವಿಜ್ಞಾನಿ ಡಾ ರಾಮನ್ ಅವರು ತುಸು ನೆಮ್ಮದಿಯ ವಿಚಾರವನ್ನು ತಿಳಿಸಿದ್ದಾರೆ. 10 ಲಕ್ಷದಲ್ಲಿ ಕೇವಲ 8 ಮಂದಿಯಲ್ಲಿ ಟಿಟಿಎಸ್ ಎಂಬ ಅಡ್ಡ ಪರಿಣಾಮ ಕಂಡುಬರುತ್ತೆ. ಒಂದು ವೇಳೆ ಅಡ್ಡ ಪರಿಣಾಮ ಬಂದರೂ ಅದು ಲಸಿಕೆ ಪಡೆದ ಮೊದಲ 2-3 ತಿಂಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲೂ ರಾಜಕಾರಣ ಗೊತ್ತಲ್ಲ ಬಿಡಿ ನಿಮಗೆ. ರಾಜಕಾರಣಿ, ಮೆದುಳು, ರೆಫ್ರಿಜಿರೇಟರ್, ಫ್ರಿಡ್ಜು ಗೊತ್ತಲ್ಲ. ಇದು ಅಷ್ಟೇ. ಈಗ ಮಾತಾಡಿರೋ ರಾಜಕಾರಣಿನೂ ಮೆದುಳನ್ನು ಫ್ರಿಡ್ಜಲ್ಲಿ ಇಟ್ಟು ಬಂದಿರೋ ಗಿರಾಕಿನೇ ಇದು. ಹಂಗಾರೆ ಯಾವುದೇ ವ್ಯಾಕ್ಸಿನ್, ಯಾವುದೇ ಲಸಿಕೆ ಅಡ್ಡ ಪರಿಣಾಮ ಇರುವ 0 ಅಂತ ಇರೋದೇ ಇಲ್ಲ. ಆಲ್ಮೋಸ್ಟ್
ಕೆಲವು ಲಸಿಕೆಗಳಿಗೆ ಆರಂಭಿಕ ದಿನಗಳಲ್ಲಿ ಮತ್ತು ಕೆಲವಿಗೆ ದೀರ್ಘಕಾಲದ ಪರಿಣಾಮಗಳು ಬೀರಬಹುದು. 10 ವರ್ಷ ಆದಮೇಲೆ ಅಡ್ಡ ಪರಿಣಾಮ ಬೀರುವ ಲಸಿಕೆನೂ ಉಂಟು. ತಕ್ಷಣಕ್ಕಲ್ಲ. ಬಟ್ ಎಲ್ರಿಗೂನಾ ಅಂದ್ರೆ ಇಲ್ಲ. ಎಲ್ರಿಗೂನಾ ಅಲ್ಲ. 100 ಜನರಲ್ಲಿ 2 ಅಥವಾ 3 ಅಡ್ಡ ಪರಿಣಾಮ ಆಗಬಹುದು. ಆಗದೇ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಆಗಬಹುದು. ಆದರೂ ದಿ ಪ್ರಾಬಬಿಲಿಟಿ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಗೈನ್ ಏನು ಅಂತ, 97 ಜನರನ್ನು ಉಳಿಸಲು 3 ಸಮಸ್ಯೆ ಆದಾಗ ಅದಾಗಬಹುದು ಅನ್ನೋದೇ ಕೆಲವರ ಐಡಿಯಾ. ಲೈಕ್ 1000 ರೈತರ ಜಮೀನನ್ನ ಕಸಿದುಕೊಂಡೋ ಕಿತ್ತುಕೊಂಡೋ ಪಡೆದುಕೊಂಡೋ ಡ್ಯಾಮ್ ಕಟ್ಟಲ್ವೇ? ಹಾಗೆ ಅದುವೇ. ನಂಬರ್ 2, ಕೋವ್ಯಾಕ್ಸಿನ್ ಆದಾಗ ಈ ಗ್ರೇಟ್ ರಾಜಕಾರಣಿ ಮತ್ತು ಅವರ ಸಂಬಂಧಿತ ರಾಜಕಾರಣಿಗಳು, ಅವ್ರ ಸೋದರ್ಸು ಬ್ರದರ್ಸ್ ಎಲ್ಲ ಯಾರ್ಯಾರೋ ಕೋವ್ಯಾಕ್ಸಿನ್ನ ದೇಶಿ ಉತ್ಪಾದನೆಯನ್ನ ಬಾಯಿಗೆ ಬಂದಂಗೆ ಬೈದ್ರಿ. ಕೋವಿಶೀಲ್ಡನ್ನ ಈಗ ಅವರೇ ಹೇಳಿರೋದಿಗಿದು ಅಡ್ಡ ಪರಿಣಾಮ 1-2 ಕಡೆ ಕಾಣಿಸಿದೆ ಅಂತ. ಈಗ ಕೋವಿಶೀಲ್ಡ್ ಬಗ್ಗೆ ಹಿಂಗಂತೀರಿ. ಒಂದು ವೇಳೆ ಯಾವ ಲಸಿಕೆಯನ್ನು ಕೊಡದೇ ಇದ್ದಿದ್ದರೆ ಏನ್ ಮಾಡ್ತಿದ್ರಿ? ಅದಕ್ಕೂ ಬೈತಿದ್ರು. ನರಹಂತಕ ನರೇಂದ್ರ ಮೋದಿ ಒಂದು ಲಸಿಕೆ ಕೊಡಕ್ಕೆ ಯೋಗ್ಯತೆ ಇಲ್ಲದೆ ಜನನ್ನ ಸಾಯಿಸಿದ್ನಲ್ರಿ ರೋಡಲ್ಲಿ. ಹಂಗಂತೀರಿ, ಅದನ್ನೂ ಬಳಸ್ಕೊಳ್ಳೋದು ಹಿಂಗಂತೀರಿ. ಈಗ ಯಾರೊಬ್ಬರು ಇದ್ದಕ್ಕಿದಂತೆ ಬೆಳಗ್ಗೆ ಎದ್ದು ಅಖಿಲೇಶ್ ಯಾದವ್ ಕೆಂಪು ಟೋಪಿ ಹಾಕೊಂಡಿದ್ಯಾ, ನೀನು ಹಸಿರು ಹಾಕಬೇಕು, ಗ್ರೀನ್ ಹಾಕಬೇಕು, ಬ್ಲೂ ಹಾಕಬೇಕು, ರೆಡ್ ಹಾಕಬೇಕು, ಇನ್ಯಾವುದೋ ಒಂದು ಬಿಳಿ ಹಾಕಬೇಕು ಅಂತ ಏನೋ ಸ್ಟಾರ್ಟ್ ಮಾಡ್ಬಿಡೋದು, ಸುಮ್ಮನೆ ಬೈದ್ಬಿಡೋದು, ತೋಚಿದೆಲ್ಲ ಹೇಳ್ಬಿಡೋದು. ವಾಟ್ ಸಾರ್ಟ್ ಆಫ್ ಅನ್ಸೈಂಟಿಫಿಕ್ ಫೆಲೋಸ್ ಆರ್ ರೂಲಿಂಗ್ ಅಸ್? ನಮ್ಮನ್ನು ದೇರ್ ವಿಲ್ ಬಿ ಇರುತ್ತೆ. ಬಟ್ ಅಧ್ಯಯನಗಳಾದ ನಂತರ ಕೆಲವೊಮ್ಮೆ ಅದಕ್ಕೆ ಕೆಲವು ಪ್ರಿಕಾಷನ್ಸ್ ಬರುತ್ತೆ. ಅದಕ್ಕೊಂದಷ್ಟು ಸಮಯ ಇರೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಅದು ಯಾವುದು ದೇಣಿಗೆ ತಗೊಳಕ್ಕ ಜೀವ ಕೊಟ್ಬಿಟ್ರು, ಬಲಿ ಕೊಟ್ಬಿಟ್ರು. ರಾಹುಲ್ ಗಾಂಧಿ ಅವ್ರು ಹೇಳ್ತಿದ್ರು, ಪ್ರೆಸಿಡೆಂಟ್ ಯಾಕೆ ಕರೀಲಿಲ್ಲ, ಅವ್ರು ST ಅದಕ್ಕೆ ಕರೆದಿಲ್ಲ, ಅವಮಾನ ಮಾಡಿದ್ದಾರೆ ಅಂತ. ಕರೆದಿದ್ರು ಪ್ರಾಣ ಪ್ರತಿಷ್ಠಾಪನೆ ಪ್ರೋಟೋಕಾಲ್ನಲ್ಲಿ ಏನೋ ಕಾರಣಕ್ಕೆ ಅವ್ರು ಹೋಗಲಿಲ್ಲ. ಬಟ್ ಇವತ್ತು ರಾಷ್ಟ್ರಪತಿಗಳು ಅಯೋಧ್ಯೆಗೆ ಹೋಗಿದ್ರು, ರಾಮ ಮಂದಿರದಲ್ಲಿ ಪೂಜೆಯನ್ನು ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಿ ಆ ದೃಶ್ಯಾವಳಿಗಳನ್ನು. ಅಲ್ಲಿಂದ ಅವರು ಬಾಲರಾಮನ ದರ್ಶನ ಪಡೆದರು. ಸರಯೂ ನದಿ ತೀಟದ ತಟದಲ್ಲಿ ಕೂಡ ಅಲ್ಲೂ ಕೂಡ ಆರತಿ ಎಲ್ಲ ಮಾಡಿದ್ದಾರೆ. ಇವತ್ತು ಅವರು ಭಾಳ ಮಹತ್ವದ ದಿನ ಅವರಿಗೆ ಮತ್ತು ಅಯೋಧ್ಯೆ ರಾಮ ಮಂದಿರಕ್ಕೆ ಎರಡಕ್ಕೂ. ಇನ್ನು ಲೋಕಸಭೆ ಅಧೀರ್ ರಂಜನ್ ಚೌಧರಿ ಭಾಷಣ ಬಿಗಿಯುವಾಗ ಎಲ್ಲ ಪಶ್ಚಿಮ ಬಂಗಾಳದಲ್ಲಿ ನೋಡಿ, TMC ಇದು ಭಾಳ ಡೇಂಜರಸ್ಸು. ಎಷ್ಟು ಡೇಂಜರಸ್ಸು ಅಂದರೆ TMCಗೆ ಮತ ಕೊಡಬೇಡಿ, BJP ಕೊಟ್ಟರು ಪರವಾಗಿಲ್ಲ, ಅವ್ರಿಗೆ ಮಾತ್ರ ಕೊಡಬೇಡಿ, ಆಮೇಲೆ ಅವರಿಬ್ಬರಿಗೂ ಕೊಡಬೇಡಿ, ನಮಗೆ ಲೆಫ್ಟ್ ಕೊಟ್ಬಿಡಿ ಅಂತಂದಿದ್ದಾರೆ. ನೀವು ಲೆಫ್ಟದ ದುರ್ಬೀಲ್ ಹಾಕೊಂಡು ಹುಡುಕಬೇಕು. ಈಗ ಆ ಸ್ಟೇಜಿಗೆ ತಂದಿಟ್ಬಿಟ್ಟಿದ್ದಾರೆ ಎಲ್ಲ ಸೇರ್ಕೊಂಡಲ್ಲಿ. ಇವ್ರು ನೋಡಿದ್ರೆ ಹಿಂಗಂದಿ, ಅದಕ್ಕೆ ಎಲ್ಲರೂ ಇವಾಗ ಅವ್ರ ಮೇಲೆ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಹೆಂಗೆ BJP ಜೊತೆ TMCನವರು ನಾವು ಹೇಳಿರಲಿಲ್ಲ, ಕಾಂಗ್ರೆಸ್ಸಿನ ಅಧೀರ್ ರಂಜನ್ ಚೌಧರಿ ಟೀಮ್ ಏನಂದರೆ BJPಯ B ಟೀಮ್ ನಾವು ಹೇಳಿರಲಿಲ್ಲ ಅಂತ. ಹಾಗೆ ಕಾಂಗ್ರೆಸ್ಗೆ ಯಾರು ಹೇಳಂಗಿಲ್ಲ. ಇದು ಬಿಹಾರದಲ್ಲಿ RJDಯ B ಟೀಮ್ ಕಾಂಗ್ರೆಸ್ಸು, ತಮಿಳ್ನಾಡಲ್ಲಿ DMKಯ B ಟೀಮ್ ಕಾಂಗ್ರೆಸ್ಸು ಅಂತ ಹಂಗೆಲ್ಲ ಹೇಳಂಗಿಲ್ಲ. ಓಕೆ. ಬೆಂಗಳೂರಿನ ರೀತಿಯಲ್ಲೇ ದೆಹಲಿಯ ನೋಯ್ಡಾದಲ್ಲಿ ಅಂದಾಜು 100 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು. ಸೊ ಪರಿಶೀಲನೆ ನಡೆಸಿದಾಗ ಅದು ಹುಸಿ ಬಾಂಬ್ ಬೆದರಿಕೆ ಅಂತ ಗೊತ್ತಾಗಿದೆ. ಆಯಿತು. ಏಪ್ರಿಲ್ ತಿಂಗಳಲ್ಲಿ ದಾಖಲೆ GST ಅಂತೆ ಎಷ್ಟು 2,10,00,000 ಕೋಟಿ, 2.10 ಲಕ್ಷ ಕೋಟಿ ಸಂಗ್ರಹ ಆಗಿದೆ, ಅತಿ ಹೆಚ್ಚಿದು. ನಾವು ನಂಬರ್ 2 ಸ್ಥಾನದಲ್ಲಿದ್ದೀವಿ. ನಂಬರ್ 1ನಲ್ಲಿ ನಾವು ನಂಬರ್ 2 ಅಂದರೆ 15,978 ಅಂದರೆ 16,000 ಕೋಟಿ. ಮಹಾರಾಷ್ಟ್ರ 1ನಲ್ಲಿದೆ 37,000 ಕೋಟಿ. 3ನೇ ಸ್ಥಾನದಲ್ಲಿ ಗುಜರಾತು, 4ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಬಂದಿದೆ. ಎಲ್ಲ ಉತ್ತರ ಪ್ರದೇಶಕ್ಕೆ ಮಾಡಿಕೊಟ್ರೆ ಬರದೇ ಏನಾಗುತ್ತೆ. ತಮಿಳ್ನಾಡು 5ನೇ ಸ್ಥಾನ. ಓಕೆ, 3ನೇ ಸ್ಥಾನದಲ್ಲಿ ಗುಜರಾತು. ಆದರೆ ನಮಗೆ ಕಾಸು ಕೊಡೋವಾಗ ಮಾತ್ರ ಗುಜರಾತ್ಗಿಂತ ಕಡಿಮೆ ಕೊಡ್ತಾರೆ. ಇದನ್ನು ಕೇಳೋದು ತಪ್ಪ? ಅನ್ಯಾಯನ ಅದು? ಅದನ್ನು ಅನ್ಯಾಯ ಅಂದ್ಬಿಡೋದು. ಅದಕ್ಕೂ ಈ BJP ಅವ್ರದ್ದೇನು ವ್ಯವಹಾರ? ಎಲ್ಲ ಮೋಸ. ಇವ್ರು ಯಾರು ಸರಿ ಇಲ್ಲ. ಇವರು ನಾವೆಲ್ಲ ಕೊಟ್ಟಿದ್ದೀವಿ, ನಾವು ಕೊಟ್ಟಿರೋದು 6 ಪಟ್ಟಿದೆ, 76 ಪಟ್ಟಿದೆ ಅಂತ. ಇದು ಕೇಳ್ರಪ್ಪ. ನಾವು 2ನೇ ಸ್ಥಾನ ತಾನೆ, ಆಯ್ತಪ್ಪ ಪರವಾಗಿಲ್ಲ, ನಮಗೆ ಕಡಿಮೆನೇ ಕೊಡ್ರಪ್ಪ. 3ನೇ ಸ್ಥಾನದಲ್ಲಿರೋರು ನಮಗಿನ್ ಜಾಸ್ತಿ ಕೊಡ್ತೀರಲ್ಲ, ಅವ್ರು ಹಿಂದುಳಿದ ರಾಜ್ಯನ 3ನೇ ಸ್ಥಾನದಲ್ಲಿದ್ದು GST ಕಲೆಕ್ಷನ್ ಇದೆ. ಕೇಳಬಾರ್ದು. ಅದನ್ನು ಕೇಳಿದ್ರೆ ತಪ್ಪು, ದೇಶದ್ರೋಹಿ. ನೀನು ಕೇಳಿದ್ರೆ ಅಷ್ಟೇ, ನೀನು ದೇಶದ್ರೋಹಿ, ನೀನು ಪಾಕಿಸ್ತಾನದ ಏಜೆಂಟು ಅಷ್ಟೇ.
ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಕೈದಿಯೊಬ್ಬ ಮೊಬೈಲ್ ಅನ್ನು ನುಂಗಿದ್ದಾನೆ. ಹೊಟ್ಟೆ ನೋವು ಅಂತ ಕಿರ್ಚಿಕೊಂಡಿದ್ದಾನೆ. ನಂತರ ಆಸ್ಪತ್ರೆಗೆ ದಾಖಲು ಮಾಡಿದ್ರೆ ಹೊಟ್ಟೆಯಲ್ಲಿದ್ದಂತಹ ಮೊಬೈಲ್ ಶಸ್ತ್ರಚಿಕಿತ್ಸೆ ಮೂಲಕ ಹೊರಗೆ ತೆಗೆದಿದ್ದಾರೆ. ಈಗ ಸದ್ಯ ಅವನಿಗೆ ಮೊಬೈಲ್ ಹೆಂಗ್ ಬಂತು ಜೈಲಿಗೆ ಅನ್ನೋ ಪ್ರಶ್ನೆನ ಪೊಲೀಸರು ಎತ್ತಿದ್ದಾರೆ. ಬಾಯಿ ತೆಕ್ಕೊಂಡು ನಿಂತಿದ್ದ, ಹಕ್ಕಿ ಯಾವುದೋ ಹಿಡ್ಕೊಂಡು ಹೋಗ್ತಿತ್ತು, ಡ್ರಾಪ್ ಮಾಡಿದೆ, ಒಳಗೆ ಹೋಗ್ಬಿಟ್ಟಿದೆ. ಮೋಸ್ಟ್ಲಿ ಏನು ದೊಡ್ಡ ಸೀಕ್ರೆಟು ಕೈದಿಗಳ ಕೈಯಲ್ಲಿ ಮೊಬೈಲ್ ಇರೋದು, ತುಣಿಕೆ ಅಂತೆ.